ತಮ್ಮ ಹಲವಾರು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ರಾಜ್ಯ ಸರ್ಕಾರದೊಂದಿಗೆ ನಡೆದಂತಹ ಮಾತುಕತೆ ವಿಫಲವಾಗಿರುವಂತಹ ಹಿನ್ನೆಲೆ ಈ ರಾಜ್ಯ ವೈದ್ಯಾಧಿಕಾರಿಗಳ ಸಂಘ ಒಂದು ನಿರ್ಧಾರವನ್ನ ಕೈಗೊಂಡಿದೆ. ಈ ಹಿನ್ನೆಲೆಯಲ್ಲಿ ಮಾರ್ಚ್ 11ರಂದು ಹೊರರೋಗಿಗಳ ಸೇವೆ ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಇನ್ನು ಕೇವಲ ತುರ್ತು ಚಿಕಿತ್ಸೆಯ ಸೇವೆ ಮಾತ್ರ ಲಭ್ಯವಾಗಿರುತ್ತೆ. ಹಾಗೆ ಮಾರ್ಚ್ 16ರಿಂದ ಬೇಡಿಕೆ ಈಡೇರಿಕೆ ಆಗೋವರೆಗೆ ಅನಿರ್ದಿಷ್ಟಾವಧಿ ಕೆಲಸಕ್ಕೆ ಗೈರು ಹಾಜರಾಗೋ ನಿರ್ಧಾರವನ್ನ ವೈದ್ಯರು ಕೈಗೊಂಡಿದ್ದಾರೆ. ಇದರಿಂದ ರಾಜ್ಯದಲ್ಲಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಸೂಕ್ತ ರೀತಿಯ ಚಿಕಿತ್ಸೆ ಸಿಗದೆ ಪರದಾಡುವಂತಾಗುತ್ತೆ ಅನ್ನುವಂತ ಒಂದು ಅಂದಾಜನ್ನ ಕೂಡ ಮಾಡಲಾಗ್ತಾ ಇದೆ. ಉದ್ದೇಶಪೂರ್ವಕವಾಗಿ ನಮಗನಿಸ್ತಾ ಇದೆ. ಯಾಕಂದ್ರೆ ಅಲ್ಲಿ ಡೈರೆಕ್ಟರ್ ಪೋಸ್ಟ್ಗೂ IAS ದವ್ರನ್ನೇ ತಂದು ಕೂಡಿಸ್ಲಿಕ್ಕೆ ಒಂದು ಹುನ್ನಾರ ನಡೀತಾ ಇದೆ ಅಂತ ನಮಗೆ ಮಾಹಿತಿ. ಪ್ರಮೋಷನೇ ಕೊಡ್ತಾ ಇಲ್ಲ. 26 ಸಾಲಿನ ಆಯವ್ಯಯ ಘೋಷಣೆ ಖಂಡಿಕೆ ಸಂಖ್ಯೆ 136 ಘೋಷಣೆಯಂತೆ ತಾಯಿ ಮರಣವನ್ನು ಶೂನ್ಯಕ್ಕೆ ಇಳಿಸುವ ಅಭಿಯಾನದ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಉನ್ನತ ಮಟ್ಟದ ಅಧಿಕಾರಿಯುಕ್ತ ಸಮಿತಿಯನ್ನು ರಚಿಸುವ ಬಗ್ಗೆ ನಮ್ಮ JD ಮತ್ತು AD ಪ್ರಮೋಷನ್ ಮಾಡ್ತಾ ಇಲ್ಲ. ಅದು ಉದ್ದೇಶಪೂರ್ವಕವಾಗಿ ನಮಗನಿಸ್ತಾ ಇದೆ. ಯಾಕಂದ್ರೆ ಅಲ್ಲಿ ಡೈರೆಕ್ಟರ್ ಪೋಸ್ಟ್ಗೂ IAS ದವ್ರನ್ನೇ ತಂದು ಕೂಡಿಸ್ಲಿಕ್ಕೆ ಒಂದು ಹುನ್ನಾರ ನಡೀತಾ ಇದೆ ಅಂತ ನಮಗೆ ಮಾಹಿತಿ. ಪ್ರಮೋಷನೇ ಕೊಡ್ತಾ ಇಲ್ಲ. 26 ಸಾಲಿನ ಆಯವ್ಯಯ ಘೋಷಣೆ ಖಂಡಿಕೆ ಸಂಖ್ಯೆ 136 ಘೋಷಣೆಯಂತೆ ತಾಯಿ ಮರಣವನ್ನು ಶೂನ್ಯಕ್ಕೆ ಇಳಿಸುವ ಅಭಿಯಾನದ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಉನ್ನತ ಮಟ್ಟದ ಅಧಿಕಾರಿಯುಕ್ತ ಸಮಿತಿಯನ್ನು ರಚಿಸುವ ಬಗ್ಗೆ ನಮ್ಮ JD ಮತ್ತು AD ಪ್ರಮೋಷನ್ ಮಾಡ್ತಾ ಇಲ್ಲ. ಅದು ಉದ್ದೇಶಪೂರ್ವಕವಾಗಿ ನಮಗನಿಸ್ತಾ ಇದೆ. ಯಾಕಂದ್ರೆ ಅಲ್ಲಿ ಡೈರೆಕ್ಟರ್ ಪೋಸ್ಟ್ಗೂ IAS ದವ್ರನ್ನೇ ತಂದು ಕೂಡಿಸ್ಲಿಕ್ಕೆ ಒಂದು ಹುನ್ನಾರ ನಡೀತಾ ಇದೆ ಅಂತ ನಮಗೆ ಮಾಹಿತಿ. ಪ್ರಮೋಷನೇ ಕೊಡ್ತಾ ಇಲ್ಲ. 26 ಸಾಲಿನ ಆಯವ್ಯಯ ಘೋಷಣೆ ಖಂಡಿಕೆ ಸಂಖ್ಯೆ 136 ಘೋಷಣೆಯಂತೆ ತಾಯಿ ಮರಣವನ್ನು ಶೂನ್ಯಕ್ಕೆ ಇಳಿಸುವ ಅಭಿಯಾನದ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಉನ್ನತ ಮಟ್ಟದ ಅಧಿಕಾರಿಯುಕ್ತ ಸಮಿತಿಯನ್ನು ರಚಿಸುವ ಬಗ್ಗೆ ನಮ್ಮ JD ಮತ್ತು AD ಪ್ರಮೋಷನ್ ಮಾಡ್ತಾ ಇಲ್ಲ. ಅದು ಉದ್ದೇಶಪೂರ್ವಕವಾಗಿ ನಮಗನಿಸ್ತಾ ಇದೆ. ಯಾಕಂದ್ರೆ ಅಲ್ಲಿ ಡೈರೆಕ್ಟರ್ ಪೋಸ್ಟ್ಗೂ IAS ದವ್ರನ್ನೇ ತಂದು ಕೂಡಿಸ್ಲಿಕ್ಕೆ ಒಂದು ಹುನ್ನಾರ 26 ಸಾಲಿನ ಆಯವ್ಯಯ ಘೋಷಣೆ ಖಂಡಿಕೆ ಸಂಖ್ಯೆ 136 ಘೋಷಣೆಯಂತೆ ತಾಯಿ ಮರಣವನ್ನು ಶೂನ್ಯಕ್ಕೆ ಇಳಿಸುವ ಅಭಿಯಾನದ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಉನ್ನತ ಮಟ್ಟದ ಅಧಿಕಾರಿಯುಕ್ತ ಸಮಿತಿಯನ್ನು ರಚಿಸುವ ಬಗ್ಗೆ